ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪಾವಳಿ ಅಂತ. ನಾನು US ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನೀವು ಪ್ರಾಬಬ್ಲಿ ದಿವಾಲಿ ನೆಕ್ಸ್ಟ್ ಡೇ ನೋಡ್ತಿರ್ತೀರಾ, ಬಿಕಾಸ್ US ಅಲ್ಲಿ ನಾವು ಒಂದು 9.5 hours ಹಿಂದೆ ಇದ್ದೀವಿ ಇಂಡಿಯಾಕಿನ. ಸೊ ನಮ್ಗೆ ಇವಾಗ ದೀಪಾವಳಿ ಸೆಲೆಬ್ರೇಷನ್ಸ್ಗೆ ಡೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಟೈಟಲ್ ನೋಡ್ದಂಗೆ ನಾವು US ಅಲ್ಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ನಾವೇನೇನು ಡೆಕೋರೇಷನ್ಸ್ ಮಾಡಿದ್ದೀವಿ, ಫುಡ್ಡಿಂದ ಹಿಡಿದು ಡೆಕೋರೇಷನ್ಸಿಂದ ಹಿಡಿದು ರಂಗೋಲಿ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಸದ್ಯಕ್ಕೆ ನಾನು ಆ್ಯಕ್ಚುಲಿ ಜಸ್ಟ್ ಒಂದು ಸಿಂಪಲ್ ಕುರ್ತಾ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲಿ US ಅಲ್ಲಿ ಆಬ್ವಿಯಸ್ಲಿ ನಮಗೇನು ರಜೆ ಕೊಡೋಲ್ಲ ಹಬ್ಬಕ್ಕೆ. ನನಗೆ ಸಾಯಂಕಾಲ ಜಾಬ್ ಇಂಟರ್ವ್ಯೂ ಇದೆ, ಸೊ ಬೇಗ ಚೇಂಜ್ ಮಾಡಿಕೊಂಡು ಇಂಟರ್ವ್ಯೂಗೆ ವಿಡಿಯೋ ಕಾಲ್ ಮಾಡ್ಬೋದು ಅಂತ ಇವಾಗ ಇದು ಹಾಕ್ಕೊಂಡಿದ್ದೀನಿ. ಬಟ್ ಸಾಯಂಕಾಲ ಅಂದರೆ ಸಂಜೆ ಆಲ್ಮೋಸ್ಟ್ 6-7 ಆ ಥರ ಫುಲ್ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಫೋಟೋಸ್ ಅಂತ ಅದೆಲ್ಲ ತೊಗೊಳಕ್ಕೆ ರೆಡಿ ಆಗ್ತೀನಿ. ಬಟ್ ಸದ್ಯಕ್ಕೆ ಸಿಂಪಲ್ಲಾಗೆ ಡ್ರೆಸ್ ಆಗಿದ್ದೀನಿ. ಆ್ಯಂಡ್ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಅದನ್ನು ಮಾಡಿಬಿಟ್ಟು ರಂಗೋಲಿ ಹಾಕಬೇಕು. ಸೊ ಲೆಟ್ಸ್ ಗೋ. ಇಂಗ್ರೀಡಿಯೆಂಟ್ಸಲ್ಲಿ 1 1/4 ಕಪ್ ಶುಗರ್ ಆ್ಯಂಡ್ 1 ಗ್ಲಾಸ್ ಆಫ್ ವಾಟರ್ಗೆ ಮಿಕ್ಸ್ ಮಾಡಿ 3 minutes ಬಾಯ್ಲ್ ಮಾಡಬೇಕಂತೆ. ಸ್ಟವ್ ಆನ್ ಮಾಡಿ. 1 ಗ್ಲಾಸ್ ಅಂದಿದ್ದಾರೆ. ಸಾಕು ಎಷ್ಟು ಹಾಕ್ತೀಯಾ? ನಾವು ಜಾಸ್ತಿ ಸಿರಪ್ ಏನು ಕುಡಿಯಲ್ವಲ್ಲ, ಬೇಡ. ಅಲ್ಲಮ್ಮ, ಅದು ಸಿರಪ್ ಹೀರ್ಕೊಳ್ಳುತ್ತೆ, ಇಲ್ಲಾಂದ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೆ ಓಕೆ, ಸೊ ನಮ್ಮ ಮಮ್ಮಿ ಅದು ಶುಗರ್ ಸಿರಪ್ ಪ್ರಿಪೇರ್ ಮಾಡ್ತಿದ್ದಾರೆ. ನಾನು ಗುಲಾಬ್ ಜಾಮೂನ್ ಅದು ಪೌಡರ್ ಏನಿರುತ್ತೆ ಅದನ್ನು ಸ್ಮಾಲ್ ಉಂಡೆ ಥರ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಅವ್ರು ಕೊಟ್ಟಿರೋ ಪ್ಯಾಕೆಟಲ್ಲಿ ರೆಸಿಪಿ ಪ್ರಕಾರ 1 tablespoon ಘೀ ಆ್ಯಂಡ್ ಅದಕ್ಕೆ 3 to 4 tablespoon ವಾಟರ್ ಹಾಕಿ ಅಂತ ಹೇಳಿದ್ದಾರೆ. ಸೊ ನಾನು ಸದ್ಯಕ್ಕೆ ಅದನ್ನೇ ಕಲಿಸ್ತಾ ಇರೋದು. ಫಸ್ಟಿಗೆ ರಿಂಗ್ ತೆಗಿಬೇಕಾಗಿತ್ತೇನೋ. ರಿಂಗ್ ನಂಗೆ ಈ ಕಾಯಿಲೆ ರಿಂಗ್ ತೆಗಿಬಾ. ಈ ಕಾಯಿಲೆ ಒಂದು ರಿಂಗ್ ಇದೆ. ಅಷ್ಟೊಂದು ರಿಂಗ್ ಏನಕ್ಕೆ ಹಾಕೋಕ್ಕಾಗ? ಹಬ್ಬ ಅಂತ ಹಾಕೊಂಡೆ. ಇದು ಸ್ವಲ್ಪ ಟೈಟ್ ಇದೆ. ಇರ್ಲಿ ಬಿಡಮ್ಮ, ಅಂಟ್ಕೊಳಲ್ಲ ಅದಕ್ಕೆ. ನಂಗೆ ಸರಿ ಮಿಕ್ಸ್ ಮಾಡಕ್ಕೆ ಬರಲ್ಲ, ಇಲ್ಲೆಲ್ಲ ಅಂಟ್ಕೊಂಡಿದೆ ನೋಡು. ಅಷ್ಟೊಂದು ಗಟ್ಟಿಯಾಗಿ ಕಲಿಸ್ಬಾರ್ದು ಕಣೆ. ಗಟ್ಟಿ ಇಲ್ಲ, ಅವ್ರ ಕರೆಕ್ಟ್ ಮೆಜರ್ಮೆಂಟ್ಸ್ ಹೇಳಿದ್ದು ಕಳಿಸ್ತಾ ಇದ್ದೀನಿ. ಅಲ್ಲ, ಒಂಥರ ಹಿಂಗೆ ನೀಡ್ ಮಾಡಬಾರ್ದು, ಅದನ್ನು ನಾಗಬಾರ್ದು ಜಾಸ್ತಿ ಇಟ್ಟು. ಮತ್ತೆ ಲೈಟಾಗೆಲ್ಲ ಒಟ್ಟು ಕೂಡಿಸ್ಬೇಕು ಹಂಗೆ. ಇನ್ನೂ ಇಷ್ಟೆಲ್ಲ ಮಾಡ್ಕೊತಾ ಇದ್ದೀವಿ, ತಿಂತೀವಿ ಇಲ್ಲಾಂದ್ರೆ ಅವ್ರ ಹಿಂದ್ಗಡೆ ಮನೆ ಇದ್ದಾರಲ್ಲ, ಪೀಚಸ್ ಮನೆ, ಅವ್ರ ಅಂಕಲ್ ಹೆಸ್ರೇನ? ಹಾಂ, ಅವ್ರಿಗೋಗಿ ಕೊಟ್ಬಿಡು. ಏನಲ್ಲಿ ಇದಕ್ಕೆ ತಗೊಂಡು ಹಂಗೆ ನಾಳೆ ಚಿನ್ನ ಬರ್ತಾಳಲ್ಲ, ನಾಳೆ ತಿಂತಾಳೆ ಅಲ್ವಾ?
ಏನು ಅವಳೇನು ಹಸುವೆ ಎಲ್ಲ ಅವಳಿಗೆ ಹಾಕ್ತೀನಿ. ಅಲ್ಲ ಸೌಮ್ಯ ಅವರು ಇವ್ರಿಗೆ ಕೊಟ್ಟರು ನಲ್ಮೆ ಬಂದಾಗಿಂದ ಹೋಗೇ ಇಲ್ವಲ್ಲ ನಮ್ಮಲ್ಲಿಗೆ. ಕಲಿಸ್ಬಿಡ ಇವಾಗಲೇ, ಮತ್ತೆ ಸ್ವಲ್ಪ ಇದಾಗಲಿ. ಎಲ್ಲ ಒಂದು ಕಡೆ ಇದೆ ಅದಕ್ಕೆ. ಅದು ಇದೇ ಆಗುತ್ತೆ. ಚೂರು ಲೈಟಾಗಿ ಹಿಂಗೆ ಇದು ಮಾಡಿ. ಓ ಎಲ್ಲ ಬ್ರೌನ್ ಆಗೋಯ್ತು ಆಲ್ರೆಡಿ. ಮಮ್ಮಿ ತೆಗೆದ್ಬಿಡು ಆಯ್ತು. ಲೋ ಮಾಡು. ಅದು ಇದರೆಲ್ಲ ಹಾಕಿದ್ರೆ ಸಿರಪಲ್ಲಿ ಲೈಟ್ ಕಲರ್ ಬರುತ್ತೆ ಸ್ವಲ್ಪ. ಓಕೆ, ನಾನು ಆ್ಯಕ್ಚುಲಿ ಇವಾಗ ಆಚೆ ಹೋಗ್ಬಿಟ್ಟು ಸ್ವಲ್ಪ ಫ್ಲವರ್ಸ್ ತೊಗೊಂಬರ್ತೀನಿ, ಪೂಜೆಗೆ ಬೇಕು. ಆ್ಯಂಡ್ ನೀವು ನನ್ನ ಪ್ರೀವಿಯಸ್ ಗಣಪತಿ ಹಬ್ಬಕ್ಕೆ ಹಾಕಿರೋ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಓನ್ ಫ್ಲವರ್ ಗಾರ್ಡನ್ ಇದೆ ಆ್ಯಂಡ್ ತುಂಬ ಜಾಸ್ತಿ ಮಾರಿಗೋಲ್ಡ್ ಫ್ಲವರ್ಸ್ ಬಿಟ್ಟಿದ್ದಾವೆ. ಆ್ಯಂಡ್ ಸದ್ಯಕ್ಕೆ ಇಲ್ಲಿ ನ್ಯೂ ಜರ್ಸಿಯಲ್ಲಿ ವಿಂಟರ್ ಸ್ಟಾರ್ಟ್ ಆಗಿದೆ. ಸೊ ನನ್ನ ಪ್ರಕಾರ ಐ ಥಿಂಕ್ ಫ್ಲವರ್ಸ್ ಇದೇ ಲಾಸ್ಟ್ ಬ್ಲೂಮ್ ಆಗೋದು. ಇದಾದಮೇಲೆ ಎಲ್ಲ ಪ್ಲಾಂಟ್ಸ್ ಹತ್ತೋಗುತ್ತೆ, ವಿಂಟರ್ ಸರ್ವೈವ್ ಆಗಲ್ಲ. ಸೊ ಏನೇನು ಫ್ಲವರ್ಸ್ ಬಂದಿದೆಯೋ ಅದನ್ನೆಲ್ಲನೂ ಕಟ್ ಮಾಡಿಕೊಂಡು ಹಬ್ಬಕ್ಕೆ ಯೂಸ್ ಮಾಡ್ತಿದ್ದೀವಿ. ಸೊ ಅದನ್ನೇ ತೋರಿಸ್ತೀನಿ, ಬನ್ನಿ ಹೋಗೋಣ. ಅವಿ ರಿಮೂವಿಂಗ್ ದ ಫ್ಲವರ್ಸ್. ನಾನು ಆ್ಯಕ್ಚುಲಿ ಥಿಕ್ಕಾಗಿ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಒಂದು ಐಡಿಯಾ ಇರುತ್ತೆ ಇಲ್ಲಿ ಎಷ್ಟು ಚಳಿ ಇದೆ ಅಂತ ಆಲ್ರೆಡಿ. ಯೂಶ್ವಲಿ ಅಕ್ಟೋಬರ್ ಎಂಡ್ ಅಂದರೆ ಇಲ್ಲಿ ಹ್ಯಾಲೋವೀನ್ ಟೈಮಿಗೆ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನವೆಂಬರಿಂದ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ಸ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಈವನ್ ಟ್ರೀಸ್ ಎಲ್ಲನೂ ಎಲ್ಲ ಆರೆಂಜ್ ಯೆಲ್ಲೋ ಆಗಿದೆ. ನೀವಲ್ಲಿ ಫುಲ್ ಹಿಂದ್ಗಡೆ ಒಂದು ಮರ ಇದೆ, ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಹೇಳ್ತಿದ್ದೀನಿ ಅಂತ. ಆ್ಯಂಡ್ ಈವನ್ ಇಲ್ಲಿ ಕೂಡ ನೀವು ನೋಡ್ಬೋದು, ಎಲ್ಲ ಮರ ಎಲ್ಲ ಫುಲ್ ಕಲರ್ ಚೇಂಜ್ ಆಗಿದೆ. ಆ್ಯಂಡ್ ನಾನು ಹೇಳ್ತಿದ್ದಿದ್ದು ಫ್ಲವರ್ ಗಾರ್ಡನ್ ಇದೆ. ಸೊ ಇಲ್ಲಿ ಏನೇನು ಫ್ಲವರ್ ಇದೆಯೋ ಅದನ್ನೆಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಬಿಕಾಸ್ ಹೇಳ್ದಂಗೆ ಲಾಸ್ಟ್ ಬ್ಲೂಮ್ ಆಗೋದಿದು. ಇದಾದ್ಮೇಲೆ ಪ್ಲಾಂಟ್ಸ್ ಎಲ್ಲ ಸತ್ತೋಗುತ್ತೆ. ಸೊ ಬನ್ನಿ ಫ್ಲವರ್ಸ್ ಕಟ್ ಮಾಡ್ಕೊಂಡು ಬೇಗ ಒಳಗೆ ಹೋಗೋಣ. ನನಗೆ ಚಳಿ ತಡೆಯೋಕ್ಕಾಗಲ್ಲ. ಏನು ಗ್ಲವ್ಸು ಆ ಥರ ಏನೂ ಹಾಕ್ಕೊಂಡಿಲ್ಲ. ಆ್ಯಂಡ್ ಕಾಲ್ಗೂ ಬರೀ ಚಪ್ಪಲ್ ಹಾಕ್ಕೊಂಬಂದಿದ್ದೀನಿ. ಸೊ ಬೇಗ ಬೇಗ ಕಟ್ ಮಾಡ್ಕೊಂಡು ಒಳಗೆ ಹೋಗೋಣ. ನೀವು ಇನ್ನೂ ಅಲ್ಲಿ ಹಿಂದೆ ನೋಡಿದ್ರೆ ರೋಸಿನ ಗಿಡ 2 ಇತ್ತು. ಆಮೇಲೆ ಈ ಕಡೆ ಸೈಡೆಲ್ಲ ಡೇರಾ ಹೂವಿಂದ ಬೆಳೆಸಿದ್ವಿ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಇದನ್ನೆಲ್ಲ ಇದಷ್ಟು ಫ್ಲವರ್ಸ್ ಕಟ್ ಮಾಡಿಕೊಂಡು ಪೂಜೆಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ಕ್ರಿಶ್, ಹಾಯ್ ಪಾಟಿ, ಹಾಯ್ ಕ್ರಿಶ್, ಹಾಯ್ ಹೇಳು ಎಲ್ಲರಿಗೂ. ಅವನಿಗೆ ಸುಮ್ಮನೆ ಮಲಕ್ಕಂಗೆ ಹಾಕ್ಬಿಟ್ಟಿದ್ದೀವಿ. ಬಿಟ್ಟರೆ ಚೆನ್ನಾಗಿ ಓಡಾಡ್ತಾನೆ, ಎಲ್ಲ ಓಡೋಡಿ ಬರ್ತಾನೆ. ಬಟ್ ಏನಾದರೂ ನಾಯಿ ಕಾಣಿಸಂದರೆ ಆಟಾಡೋಕ್ಕೆ ಹೋಗ್ತಾನೆ. ಅದು ಅವನು ಓಡೋಗೋ ರೇಂಜ್ ನೋಡಿಬಿಟ್ರೆ ಭಯ ಪಟ್ಕೊಂಡ್ಬಿಡ್ತಾರೆ ಜನ, ಅದಕ್ಕೆ ಪ್ರಿಕಾಷನ್ಸ್. ಈ ಥರ ಇನ್ನೊಂದು ಶೆಡ್ಡಲ್ಲಿ ಫ್ರಂಟ್ ಗೇಟ್ ಹತ್ರ ಚಿಕ್ಕ ಬಾಕ್ಸ್ ಇದೆಯಲ್ಲ, ಶೆಡ್ ಅಲ್ಲಿರುತ್ತೆ. ಅದನ್ನು ತೊಗೊಂಡ್ಬಂದು ಕಟ್ ಮಾಡಿಲ್ಲ. ಶೆಡ್ ಅಲ್ಲ, ಗರಾಜ್ ಅಲ್ಲ. ಗರಾಜಲ್ಲಿ
ಓಕೆ, ನಾನು ಇದು ಫುಲ್ ಕಟ್ ಮಾಡಿಕೊಡ್ತೀನಿ. ಇದು ತೊಗೊಂಡು ನೀವು ಚಿಕ್ಕ ಚಿಕ್ಕವೆಲ್ಲ ಕಟ್ ಮಾಡಿದ್ರಲ್ಲ ಹಾಕೊಂಡು ತಗೋ ಇದು. ತಗೊಳ್ಳೋದು ಇಟ್ಕೊಳ್ಳಿ. ಓಕೆ, ಸೊ ನಮ್ಗೆ ಆ್ಯಕ್ಚುಲಿ 2 ಫುಲ್ ಇದು ಬುಟ್ಟಿ ಫ್ಲವರ್ಸ್ ಸಿಕ್ಕಿದೆ, ಮೋರ್ ದೆನ್ ಎನಫ್. ಸೊ ಇವಾಗ ಹೋಗಿ ರಂಗೋಲಿ ಹಾಕ್ಬಿಟ್ಟು ಅದನ್ನೆಲ್ಲ ಡೆಕೋರೇಷನ್ ಮಾಡೋಣ. ಓಕೆ, ಸೊ ನಂಗೆ ಫೈನಲಿ ರಂಗೋಲಿ ಹಾಕೋಕ್ಕೆ ಟೈಮ್ ಸಿಕ್ತು. ನಾವು ಇಂಡಿಯನ್ ಸ್ಟೋರ್ಗೆ ಹೋಗ್ಬಿಟ್ಟು ಈ ಥರ ರಂಗೋಲಿ ಸಿಗುತ್ತೆ. ಸೊ ಇದೊಂದು 6 ಕಲರ್ಸಿಂದು ರಂಗೋಲಿ ಕಲರ್ಸ್, ಆಮೇಲೆ ಪ್ಲೇನ್ ವೈಟಿಂದು ಒಂದು 6 ಬಾಟಲ್ಸ್ ಇದೆ. ತೆಗೆದು ನೋಡೋಣ. ಸೊ ನಾನು ರಂಗೋಲಿ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಯಾವುದೋ ಒಂದು ಡಿಸೈನ್ ನೋಡ್ಕೊಂಡು ಹಾಕ್ತಿದ್ದೀನಿ. ಸೊ ರಂಗೋಲಿ ಬಂದ್ಬಿಟ್ಟು 7 to 4 ಡಾಟ್ಸ್ ಇರೋ ರಂಗೋಲಿ ಹಾಕ್ತಾ ಇರೋದು. ಓಕೆ, ಸೊ ಈ ಥರ ಬಾಕ್ಸಸಲ್ಲಿ ರಂಗೋಲಿ ಹಾಕಿಟ್ಟಿದ್ದಾರೆ. ಆ್ಯಂಡ್ ಕಲರ್ ರಂಗೋಲಿ ನಾನು ಆ್ಯಕ್ಚುಲಿ ಏನೇನು ಕಲರ್ಸ್ ಇದೆ ಅಂತ ಸರಿ ತೆಗೆದು ನೋಡಿರಲಿಲ್ಲ ತಂದಾಗ. ಸೊ ಇದು ಆಲ್ಮೋಸ್ಟ್ ಐ ಥಿಂಕ್ ಸೆಕೆಂಡ್ ಟೈಮ್ ಬಾಕ್ಸ್ ಓಪನ್ ಮಾಡ್ತಿರೋದು. ಸೊ ಗ್ರೀನ್ ಇದೆ, ಬ್ಲೂ ಇದೆ, ಆರೆಂಜ್. ಆ್ಯಕ್ಚುಲಿ ಸ್ಲೈಟಾಗಿ ಒಂಚೂರು ಶೈನಿ ಥರ ಇದೆ, ಬಟ್ ದಟ್ಸ್ ಓಕೆ. ಇದು ರೆಡ್ಡಾ ಪಿಂಕಾ ಗೊತ್ತಿಲ್ಲ. ಪರ್ಪಲ್ ಮತ್ತು ಯೆಲ್ಲೋ. ಓಕೆ, ಸೊ ನಾನು ಆ್ಯಕ್ಚುಲಿ ಎಲ್ಲಿ ರಂಗೋಲಿ ಹಾಕ್ತೀನಿ ಅಂತ ತೋರಿಸ್ಬಿಡ್ತೀನಿ. ಕ್ರೇಶ್, ನಮ್ಮ ಡ್ಯಾಡಿ ತೆಂಗಿನಕಾಯಿ ತರಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ಅವ್ನು ಓಕೆ ಓಕೆ ತೋರಿಸ್ತೀನಿ ನೋಡಿ. ಕ್ರಿಶ, ಸೊ ನಾನು ರಂಗೋಲಿ ಇಲ್ಲೇ ಈ ಸ್ಪೇಸಲ್ಲಿ ಹಾಕ್ತಾ ಇರೋದು. ಇವನೇನಾದ್ರು ಕಿತಾಪತಿ ಮಾಡ್ಬೋದು. ಸೊ ಏನಾದ್ರು ಅಡ್ಡ ಇಡಬೇಕು. ಕ್ರಿಶು, ನಾನು ರಂಗೋಲಿ ಹಾಕ್ತೀನಿ, ಏನು ಕಿತಾಪತಿ ಮಾಡೋಂಗಿಲ್ಲ. ಇವನು ಆಚೆ ಕರ್ಕೊಂಡೋಗಿದ್ಕೆ ಮಣ್ಣಲ್ಲೆಲ್ಲ ಉಳ್ದಾಡಿ. ಕ್ರಿಶ್, ಇಟ್ ಲುಕ್ಸ್ ಲೈಕ್ ಯು ಹ್ಯಾವ್ ಐಬ್ರೋ. ಎಲ್ಲಿ ಓಕೆ, ಡೋಂಟ್ ಕಮ್ ದಿಸ್ ಸೈಡ್. ಓಕೆ, ಬರಬೇಡ ಇಲ್ಲಿ, ರಂಗೋಲಿ ಹಾಕಬೇಕು. Sit there only. Rangoli. I can't give you Krish. ರಂಗೋಲಿ ಪೌಡರ್ ತೆಗಿ, ಹೋಗು. ಬರೀ ಸ್ಮೆಲ್. ಏಯ್ ಸ್ಮೆಲ್ ಇಲ್ಲ ಇಲ್ಲ, ನಿನ್ಗಲ್ಲ.
No, I can't give you. I can't give you. Sorry. I can't give you. Okay? Krisha, ನಡಿ ಹಿಂದಕ್ಕೆ. Krisha. ಆಯ್ತಿನ ಆಯ್ತು. ನಾನು ರಂಗೋಲಿ ಹಾಕ್ತಂಗೆ. ರಂಗೋಲಿ ಹಾಕಕ್ ಬಿಡು. ಪ್ಲೀಸ್. ಇಲ್ಲ, ನಿನ್ ಗಲೀಜಾಗಿದೆ, ಹೋಗ ಆ ಕಡೆ. ಇಲ್ಲ, ಆಟ ಆಡೋದಲ್ಲ ಇದು. ನಡಿ, ಮೊದಲೇ ತಿಂತ್ಯ. ನಿನ್ ರೂಮಲ್ಲಿ ಕೂಡ ಹಾಕ್ತೀನಿ ನೋಡು, ಬಿಡ್ಲಿಲ್ಲ ಅಂದ್ರೆ. ನಡಿ 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 ಆ ಕಡೆ. ನಿಂಗೆ ಏನ್ ಮಾಡ್ಬೇಕಂತ ನಂಗೆ ಸರಿ ಗೊತ್ತು. ಬಾ ಬಾಯ್, ಕಮ್ ಹಿಯರ್. ಫೈನಲಿ ಕ್ರಿಶ್ ಕಾಟ ಇಲ್ಲದೆ ನಾವು ಏನೋ ಒಂದು ಮಾಡಿ ರಂಗೋಲಿ ಹಾಕಿದ್ದೀವಿ. ನಂಗಂತೂ ತುಂಬ ಇಷ್ಟ ಆಯ್ತಪ್ಪ. ಚೆನ್ನಾಗಿದೆ ಅಲ್ಲ ಮಮ್ಮಿ? ಸೊ ಚಿಕ್ಕದೇ ಹಾಕಿರೋದು. ಮೇ ಬಿ ಇನ್ನು ಇಲ್ಲೊಂದು ಇಲ್ಲಿ ಇದು ತಂದಿದ್ವಿ. ಇದು ಆಲ್ರೆಡಿ ಮೌಂಟ್ ಮಾಡಿದ್ದಾರೆ ಅವರು, ಸಪ್ರೇಟ್ ಏನಿಲ್ಲ. ಸೊ ಇದನ್ನ ಇಟ್ಬಿಟ್ಟು ಇಲ್ಲಿ ಸುತ್ತ ಫ್ಲವರ್ಸ್ ಇಡ್ಬೋದು. ಈ ಥರ ಇನ್ನೊಂದು ಅಂದರೆ 2 ತಂದಿದ್ವಿ, ಇದೊಂದು ಇನ್ನೊಂದಿದೆ. ಸೊ ಅದನ್ನು ತಗೊಂಡು ಇಲ್ಲೊಂದು ಮಮ್ಮಿ ಇಲ್ಲಿ ಇಟ್ಬಿಟ್ಟು ಒಂದು ಸುತ್ತ ಇದು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಫ್ಲವರ್ ಪೆಟಲ್ಸು ರೌಂಡಕ್ಕೆ ಮಾಡಿದ್ರೆ. ಅಲ್ಲಿ ಹಾಕ್ಬೋದು, ಬಟ್ ಫಿಶ್ ಬಿಡಲ್ಲ. ಫ್ರಂಟಲ್ಲಿ ಮುಂದುಗಡೆ ಹಾಕ್ಬೋದು. ಅಲ್ಲೊಂದು ಹಾಕೋಣ. ಇಲ್ಲಿ ಇಷ್ಟೇ ಚಿಕ್ಕದಾಯ್ತಲ್ಲ, ಅದನ್ನೇ ಇಟ್ಬಿಟ್ಟು. ಅಲ್ಲ ಇಲ್ಲಿ ಇಷ್ಟೇ ಚಿಕ್ಕದಾಯ್ತಲ್ಲ, ಪಕ್ಕದಲ್ಲಿ ಇನ್ನೊಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಕುತ್ಕೊಂಡು ಫೋಟೋ ತೆಕ್ಕೊಳಕ್ಕೆ. ಸೊ ನಾನು ಇವಾಗ ಹೋಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಂಟರ್ವ್ಯೂ ಇದೆ. ಟೈಮ್ 4 ಗಂಟೆ ಆಗ್ತಾ ಬಂತು. 4 ಗಂಟೆಗೆ ಇರೋದು. 20 ಮಿನಿಟ್ಸ್ ಇದೆ. ನಾನು ಸ್ವಲ್ಪ ಈ ಬೊಟ್ಟು ತೆಗೆದು ಏನಾದ್ರು ಪ್ರೊಫೆಷ್ನಲ್ ಲುಕಿಂಗ್ ಒಂದು ಟಾಪ್ ಹಾಕ್ಕೊಂಡು ಐ ವಿಲ್ ಫಿನಿಶ್ ಮೈ ಇಂಟರ್ವ್ಯೂ. ಕೆಳಗೆ ಬಂದ್ಬಿಟ್ಟು ಮಿಕ್ಕಿದೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ. ಹಾಂ, ನಾನಲ್ಲಿ ಅಡ್ಡ ಇದು ಸ್ಟಿಕ್ ಇಟ್ಟಿದ್ದೀನಿ ಬರಬಾರ್ದಂತ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸಿಕ್ಕಿದಾಗ ನೀವು ನನ್ನ ಪ್ರಾಬಬ್ಲಿ ಸ್ಯಾರಿಯಲ್ಲಿ ನೋಡ್ತೀರಾ. ಹಾಯ್ ಗಾಯ್ಸ್, ಕ್ವಿಕ್ ಔಟ್ಫಿಟ್ ಚೇಂಜ್. ಸ್ಯಾರಿ ಹಾಕೊಂಡ್ಬಂದಿದ್ದೀನಿ. ಸೊ ಜಸ್ಟ್ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತೆಲ್ಲ ಡೀಟೇಲ್ಸ್ ಕೊಟ್ಬಿಡ್ತೀನಿ. OTD. ಸೊ ಆರೆಂಜ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸ್ಯಾರಿ ನಾನು ದಾವಣಗೆರೆಗೆ ಹೋದಾಗ, ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ದಾವಣಗೆರೆಗೆ ಹೋಗಿದ್ದೆ. ಸೊ ಅಲ್ಲಿಂದ ಸ್ಯಾರಿ ತಂದಿದ್ದು ನಾನು. ಆ್ಯಂಡ್ ಜಸ್ಟ್ ಫ್ಯೂ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ, ಬೋತ್ ಹ್ಯಾಂಡ್ಸ್. ಆ್ಯಂಡ್ ಇದೊಂದು ರಿಂಗ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಐ ಆಮ್ ವೇರಿಂಗ್ ದೀಸ್ ಇಯರಿಂಗ್ಸ್. ಇದು ಜಂಗ್ ಜ್ಯುವೆಲ್ರಿ ಸಿಲ್ವರ್ ಟೈಪ್ ಇಯರಿಂಗ್ಸ್. ಇದು ನಾನು ಇದನ್ನು ಆ್ಯಕ್ಚುಲಿ ಡೆಲ್ಲಿಗೆ ಹೋದಾಗ ತೊಗೊಂಬಂದಿದ್ದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ದಿಸ್ ಇಸ್ ಮೈ ಸ್ಯಾರಿ. ಸೊ ನಾನು ಆ್ಯಕ್ಚುಲಿ ತುಂಬ ಕಮ್ಮಿ ಬಿಂದಿ ಹಚ್ಕೊಳೋದು. ಆ್ಯಂಡ್ ನನಗೆ ಅನಿಸಿದೆ ದಟ್ ಐ ಆಮ್ ಸಮ್ ಟೋಟ್ಲಿ ಡಿಫ್ರೆಂಟ್ ಪರ್ಸನ್ ಅಂತ. ಬಟ್ ಐ ಆಮ್ ಲೈಕಿಂಗ್ ಮೈ ಲುಕ್. ತುಂಬಾ ಇಷ್ಟ ಆಗ್ತದೆ. ಐ ರಿಯಲಿ ಲವ್ ಇಟ್. ಸೊ ಇವಾಗ ಸದ್ಯಕ್ಕೆ ಹೋಗಿ ಪೂಜೆ ಮಾಡಬೇಕು. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಮನೆಯೆಲ್ಲ ಎಲ್ಲೆಲ್ಲಿ ಏನೇನು ಡೆಕೋರೇಷನ್ ಮಾಡಿದ್ದೀವಿ ಅಂತೆಲ್ಲ ತೋರಿಸ್ತೀನಿ. ಅದಾದಮೇಲೆ ಊಟ ತಿನ್ನಬೇಕು. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ದೆ ಅಷ್ಟೇ. ಮಧ್ಯಾಹ್ನ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೆ, ಅಷ್ಟೊಂದೇನು ತಿನ್ನೋಕ್ಕಾಗಿಲ್ಲ, ಊಟನೇ ಮಾಡಿಲ್ಲ. ಸೊ ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ಪೂಜೆ ಮಾಡೋಣ. ಸೊ
ಬಟ್ ನನಗಂತೂ ಐ ಆಮ್ ಲವಿಂಗ್ ಮೈ ಔಟ್ಫಿಟ್. ಆ್ಯಂಡ್ ನಾನು ಆ್ಯಕ್ಚುಲಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡಿದ್ದೆ. ಐ ವಾಂಟೆಡ್ ಟು ಶೋ ನನ್ನ ಮೇಕಪ್ ಲುಕ್ ಹೆಂಗೆ ಏನು ಮಾಡಿದೆ ಅಂತೆಲ್ಲ. ಬಟ್ ಟೈಮ್ ಶಾರ್ಟೇಜ್ ಇತ್ತು ಆ್ಯಂಡ್ ನನಗೆ ಇಂಟರ್ವ್ಯೂಗೂ ಪ್ರಿಪೇರ್ ಆಗಬೇಕಾಗಿತ್ತು. ಸೊ ಬೇರೆ ಯಾವತ್ತಾರು ಸಪ್ರೇಟ್ ವಿಡಿಯೋನೇ ಡೆಡಿಕೇಟ್ ಮಾಡ್ತೀನಿ. ಸಿಂಪಲಾಗೆ ಮೇಕಪ್ ಮಾಡ್ಕೊಂಡಿರೋದು. ಐ ಹ್ಯಾವ್ ಯೂಸ್ಡ್ ಆರೆಂಜ್ ಆ್ಯಂಡ್ ಬ್ರೌನ್ ಐ ಶ್ಯಾಡೋ ಆ್ಯಂಡ್ ಜಸ್ಟ್ ಬ್ಲ್ಯಾಕ್ ಐ ಶ್ಯಾಡೋ ಕಲರ್ ತೊಗೊಂಡು ಜಸ್ಟ್ ಲೈನ್ ಮಾಡ್ಕೊಂಡಿರೋದು. ಇದು ಲಿಕ್ವಿಡ್ ಲೈನರ್ ಹಾಕೋ ಬದಲು ನಾನು ಐ ಶ್ಯಾಡೋ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಜಸ್ಟ್ ಮಸ್ಕಾರ, ಆಮೇಲೆ ಲಿಪ್ಸ್ಟಿಕ್ ಬಂದುಬಿಟ್ಟು ನೈಕಾಯಿಂದ, ಐ ಥಿಂಕ್ ಇಟ್ಸ್ ಕಾಲ್ಡ್ ಮದ್ರಾಸ್ ಕಾಪಿ. ಸೊ ದಟ್ ಇಸ್ ಇಟ್. ಹೋಗೋಣ, ಪೂಜೆ ಮಾಡೋಣ ಆ್ಯಂಡ್ ಬನ್ನಿ. सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। नमस्तेऽस्तु महामाये श्रीपीठे। एककालं पठे नित्यं महापापविनाशनं, द्विकालं यः पठे नित्यं धनधान्यसमन्विता। त्रिकालं यः पठे नित्यं महाशत्रुविनाशनं, महालक्ष्मीर्भवे नित्यं प्रसन्ना वरदां शुभा। ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೇನು ಕೇಳಿಸ್ತಿದೆಯೋ ಅದು ಇಲ್ಲಿ ಟೆಂಪಲ್ ಇದೆ ಒಂದು, ಅಲ್ಲಿಂದ ಲೈವ್ ಸ್ಟ್ರೀಮ್ ಮಾಡ್ತಿದ್ದಾರೆ. ಸೊ ಅಲ್ಲಿ ನಡೀತಿರೋ ಪೂಜೆ ನಾವು ಸ್ಪೀಕರಲ್ಲಿ ಹಾಕ್ಕೊಂಡಿದ್ದೀವಿ. ಒನ್ಸ್ ಅಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ನಿಮ್ಮೆಲ್ಲರ ದೀಪಾವಳಿ ಸೆಲೆಬ್ರೇಷನ್ಸ್ ಚೆನ್ನಾಗಾಯಿತು ಅಂತ. ಹಾಯ್ ಕೃಷು, ಡು ಯು ಲೈಕ್ ಮೈ ಔಟ್ಫಿಟ್? ಡು ಯು ಲೈಕ್ ದಿಸ್? ವೇಟ್, I'll come there. Do you like this, Baju? ಅವನು ಯಾವತ್ತೂ ನನ್ನ ಸ್ಯಾರಿಯಲ್ಲಿ ನೋಡಿಲ್ಲ, ಸೊ ಫಸ್ಟ್ ಟೈಮ್. ಖುಷು, ವಾಟ್ ಯು ಥಿಂಕ್? Is it nice? Yes! Do you like my bangles? Yes! Namaste? Very good, very good. ಗುಂಜು, ಮಮ್ಮಿ ಇವನಿಗೆ ಬೊಟ್ಟಿಟ್ಟಿಲ್ವಾ? No one kept bottu for you. ಇವನು ಬಿಡ್ಲಾ? ಫ್ಯಾಮಿಲಿ ಇದು ಫೋಟೋ ತಗೊಳಕ್ಕೆ ಹಿಂಗೆ. ಸೊ ನಾವು ಮನೆಗೆಲ್ಲ ಲೈಟ್ಸ್ ಹಾಕಿದ್ದೀವಿ ಮಲ್ಟಿ ಕಲರ್. ನೆನ್ನೆ ಆ್ಯಕ್ಚುಲಿ ನಾವೆಲ್ಲ ಫಿಕ್ಸ್ ಮಾಡಿ ನೆನ್ನೆಲ್ಲ ಲೈಟ್ಸ್ ಹಾಕಿದ್ವಿ, ಇವತ್ತು ಆನ್ ಮಾಡಿದ್ದೀವಿ. ಸೊ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಸೊಸೈಟಿಯಲ್ಲಿ ನೀವು ನೋಡ್ಬೋದು ಎಲ್ಲ ಫುಲ್ ಕತ್ಲಿದೆ, ನಮ್ಮ ಮನೇಲಿ ಮಾತ್ರ ಲೈಟ್ ಹಾಕಿದ್ದೀವಿ. ಸೊ ಆಚೆ ಮನೆ ಆಚೆ ಈ ಥರ ಡೆಕೋರೇಷನ್ಸ್. ಆ್ಯಂಡ್ ಆ ಕಡೆ ಒಂದು ದೀಪ ಇಟ್ಟಿದ್ದೀವಿ, 2 ಚಿಕ್ಕದಾಗಿ. ಓಕೆ, ಸೊ ಪೂಜೆ ಎಲ್ಲ ಆಯಿತು.
ಊಟ ತಿನ್ನೋಕೆ ಕುತ್ಕೊಂಡಿದ್ವಿ. ಬೇಗ ಬೇಗ ಏನೇನು ಸ್ಪೆಷಲ್ ಮಾಡಿದ್ದೀವಿ ತೋರಿಸ್ಬಿಡೋಣ ಅಂತ ಪ್ಲೇಟಲ್ಲೆಲ್ಲ ಹಾಕೊಂಬಂದಿದ್ದೀನಿ. ಸೊ ಬೆಳಗ್ಗೆ ನೋಡ್ದಂಗೆ ಜಾಮೂನ್ ಮಾಡಿದ್ದು ಸಕ್ಸಸ್ಫುಲ್. ಓಕೆ, ಅಷ್ಟು ಏನು ಚೆನ್ನಾಗೂ ಬಂದಿಲ್ಲ, ಕೆಟ್ಟದಾಗೂ ಆಗಿಲ್ಲ. ಇಟ್ಸ್ ಫೈನ್ ಫಾರ್ ಮೈ ಫಸ್ಟ್ ಟ್ರೈ. ಇದು ಕಾಳು ಪಲ್ಯ ಮಾಡಿದ್ದು, ದೇವ್ರಿಗೆ ಇಡಬೇಕಂತ. ಇದು ಕಡುಬು, ಸ್ವಲ್ಪ ಹಪ್ಪಳ ಥರ ಇದು ಮಾಡಿದ್ದೀವಿ. ಇದೂ ಪ್ರಸಾದ ದೇವ್ರಿಗೆ ಇಟ್ಟಿದ್ದು. ಆ್ಯಂಡ್ ವೆಜಿಟೇಬಲ್ ಸಾಂಬಾರು, ಬಜ್ಜಿ ಮತ್ತು ರೈಸ್. ಸೊ ಇದು ದಿವಾಲಿ ಸ್ಪೆಷಲ್ ನಮ್ಮ ಮನೇಲಿ. ನನಗಂತೂ ತಿನ್ನೋಕ್ಕೆ ವೇಟ್ ಮಾಡೋಕ್ಕಾಗ್ತಿಲ್ಲ. ಏನೋ ಇಲ್ಲ ಇಲ್ಲ, ಅದನ್ನು ಮುಟ್ಟಂಗಿಲ್ಲ. ಬೆಳಗ್ಗೆನೂ ಅದನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಿದ್ದ. ಕ್ರಿಶ್, ಅದು ರಂಗೋಲಿ ಕ್ರಿಶ್, ಅದನ್ನು ಮುಟ್ಟಬಾರ್ದು ನೀನು. ಇಲ್ಲ, ನೋ ನೋ, ಮಮ್ಮಿ ಬೈಯುತ್ತೆ, ಮಮ್ಮಿ ಬೈಯುತ್ತೆ. ಬರೀ ಬರೀ ಹಿಂಗೆ ನೋಡ್ಬೇಕಷ್ಟೆ. ಓಕೆ, ನಾನು ಊಟದ ಮೇಲೆ ಕಣ್ಣಾಗ್ತಾ, ನಿನ್ಗಲ್ಲ ಇದು. ಓಕೆ, ನೋ 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 ನೋ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಫಸ್ಟ್ ಹೋಗಿ ತಿನ್ನಬೇಕು. ಓಕೆ.